ಜೈಲಲ್ಲಿ ದರ್ಶನ್ಗೆ ಆತಿಥ್ಯ ನೀಡೋದಕ್ಕೆ ರೌಡಿಗಳು ನಾ ಮುಂದು ತಾ ಮುಂದು ಅಂತ ಪೈಪೋಟಿಗಿಳಿದಿದ್ದಾರೆ. ನಾನ್ ನೋಡ್ಕೊಳ್ತೀನಿ ಅಂತ ರೇಸ್ ಹಚ್ಚಿದ್ದಾರಂತೆ. ದರ್ಶನ್ಗಾಗಿ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಸೈಕಲ್ ರವಿ ಪೈಪೋಟಿ ನಡೆಸ್ತಾ ಇದ್ದಾರೆ ಜೈಲಲ್ಲಿ, ಪರಪ್ಪನ ಅಗ್ರಹಾರ ಜೈಲಲ್ಲಿ. ಈಗ ಆಲ್ರೆಡಿ ಪರಪ್ಪನ ಅಗ್ರಹಾರ ಜೈಲಲ್ಲೇ ವಿಲ್ಸನ್ ಗಾರ್ಡನ್ ನಾಗ ಇದ್ದಾನೆ. ಇನ್ನು ಸೈಕಲ್ ರವಿ ಜೈಲಿನ ಒಳಗಡೆ ಇಲ್ಲ, ಹೊರಗಡೆ ಇದ್ರೂ ಕೂಡ ಅಲ್ಲಿ ಸೈಕಲ್ ರವಿ ಒಂದಿಷ್ಟು ಹುಡುಗರಿದ್ದಾರಂತೆ. ನಾವು ನೋಡ್ಕೊಳ್ತೀವಿ ದರ್ಶನ್ ಅವರನ್ನ ಚೆನ್ನಾಗಿ ಅಂತ ಅವರು ಪೈಪೋಟಿಗೆ ಇಳಿದಿದ್ದಾರಂತೆ. ಇದಕ್ಕಾಗಿ ರವಿಯ ಬಂಟ ಹಳೆ ಕೇಸ್ನಲ್ಲಿ ಜೈಲು ಸೇರುವಂತಹ ಸಾಧ್ಯತೆಗಳು ಇದೆ ಅಂತ, ಅಂದ್ರೆ ದರ್ಶನ್ ಅವರನ್ನ ನೋಡಿಕೊಳ್ಳೋದಕ್ಕೆ ಹಳೆ ಕೇಸ್ನ ಓಪನ್ ಮಾಡಿಸಿ ಜೈಲಿಗೆ ಕಳಿಸುವಂತಹ ಪ್ಲಾನ್ ಕೂಡ ನಡೆದಿದೆಯಂತೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾರೆ. ಸಂದೇಶ್, ದರ್ಶನ್ ಇರೋ ಜೈಲಲ್ಲಿ ಅವರಿಗೆ ನಾವು ಆತಿಥ್ಯ ನೀಡ್ತೀವಿ ಅಂತ ರೌಡಿಗಳು ಪೈಪೋಟಿಗೆ ಬಿದ್ದಿದ್ದಾರಂತೆ. ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಸವ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲ್ ಅಂದ್ರೆ ಅಲ್ಲಿ ಕಂಪ್ಲೀಟ್ ಆಗಿ ಬೇರೆ ಬೇರೆ ರೀತಿಯ ಒಂದು ಅಲಿಖಿತ ನಿಯಮಗಳಿವೆ. ಅಂದ್ರೆ ಅಲ್ಲಿ ಯಾರು ಪ್ರಬಲ ರೌಡಿ ಶೀಟರ್ಗಳಿರ್ತಾರೆ ಅಥವಾ ಪ್ರಬಲ ರೌಡಿಗಳು ಯಾರಿರ್ತಾರೆ ಅವರೆಲ್ಲರೂ ಕೂಡ ಅಲ್ಲಿ ಒಂದು ರೀತಿಯಲ್ಲಿ ಕಂಪ್ಲೀಟ್ ಆಗಿ ಆ ಒಂದು ಜೈಲನ್ನು ಮೇಂಟೈನ್ ಮಾಡುವಂತ ಕೆಲಸವನ್ನ ಮಾಡ್ತಾನೆ ಇರ್ತಾರೆ. ಹಾಗಾಗಿ ಇಲ್ಲಿ ಪ್ರಮುಖವಾಗಿರುವಂತದ್ದು ಈ ಹಿಂದಿನಿಂದಲೂ ಕೂಡ ಕೇಳಿದ್ದೇವೆ, ಸಾಕಷ್ಟು ಅಕ್ರಮಗಳು ಜೈಲಿನಲ್ಲಿ ನಡೀತಾ ಇದೆ ಅಂತ ಹೇಳಿ. ಅದೇ ರೀತಿಯಲ್ಲಿ ಕಳೆದ ಬಾರಿ ದರ್ಶನ್ ಅವರು 2011ರಲ್ಲಿ ಹೋದಂತ ಸಂದರ್ಭದಲ್ಲೂ ಕೂಡ ಇದೇ ಸೈಕಲ್ ರವಿ ಅವರಿಗೆ ಆತಿಥ್ಯವನ್ನ ನೀಡಿದ್ದ. ಒಳಗಡೆ ಕಂಪ್ಲೀಟ್ ಆದ ವ್ಯವಸ್ಥೆಯನ್ನ ಅಥವಾ ಅವರನ್ನು ನೋಡ್ಕೊಳ್ಳುವಂತ ಕೆಲಸವನ್ನ ಸೈಕಲ್ ರವಿ ಮಾಡಿದ್ದ. ಆದ್ರೆ ಈಗ ಸದ್ಯ ವಿಲ್ಸನ್ ಗಾರ್ಡನ್ ನಾಗ ಹಾಗೆ ಸೈಕಲ್ ರವಿ ನಡುವೆ ಸಾಕಷ್ಟು ಪೈಪೋಟಿ ಬಿದ್ದಿದ್ದಾರೆ. ಯಾರು ಆತಿಥ್ಯ ಕೊಡಬೇಕು, ಯಾರು ದರ್ಶನ್ ಅವರನ್ನು ನೋಡ್ಕೋಬೇಕು ಅಂತ. ಯಾಕಂದ್ರೆ ಈಗಾಗಲೇ ವಿಲ್ಸನ್ ಗಾರ್ಡನ್ ನಾಗ ಕೂಡ ಜೈಲಿನಲ್ಲೇ ಇರೋದ್ರಿಂದ ಆತ ನಾನು ನೋಡ್ಕೊಳ್ತೀನಿ, ಅಂದ್ರೆ ನಮ್ಮ ಹುಡುಗರು ಕೂಡ ಇದ್ದಾರೆ, ಜೊತೆಗೆ ನಾನು ಕೂಡ ಜೈಲಿನಲ್ಲೇ ಇರೋದ್ರಿಂದ ನಾನು ದರ್ಶನ್ ಅವ್ರನ್ನ ನೋಡ್ಕೊಂತೀನಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾನೆ. ಅದ್ರ ಜೊತೆಗೆ ಸೈಕಲ್ ರವಿ ಜೈಲಿನಲ್ಲಿ ಇಲ್ಲ, ಆದ್ರೆ ಸೈಕಲ್ ರವಿಯ ಸಾಕಷ್ಟು ಜನ ಹುಡುಗರು ಈಗಾಗಲೇ ಜೈಲಿನಲ್ಲಿ ಇರೋದ್ರಿಂದ 2011ರಲ್ಲೂ ಕೂಡ ನಾನೇ ನೋಡ್ಕೊಂಡಿದ್ದೆ, ಈಗಲೂ ಕೂಡ ನಾನೇ ನೋಡ್ಕೊಳ್ತೀನಿ ಅನ್ನೋ ಮಾತನ್ನ ಸೈಕಲ್ ರವಿ ಕೂಡ ಹೇಳ್ತಾ ಇದ್ದಾನೆ ಅನ್ನೋ ಮಾಹಿತಿ ಹೊರಬೀಳ್ತಾ ಇದೆ. ಅಂದ್ರೆ ಪ್ರಮುಖವಾಗಿರುವಂತದ್ದು ಸೈಕಲ್ ರವಿ ಈಗ ಹೊರಗಡೆ ಇರೋದ್ರಿಂದ ಆತನ ಒಬ್ಬ ಬಂಟನನ್ನ ಇದೇ ಸಲುವಾಗಿ, ಅಂದ್ರೆ ದರ್ಶನ್ ಅವರಿಗೆ ಆತಿಥ್ಯ ನೀಡೋದಕ್ಕೆ ಅಥವಾ ಅವರನ್ನ ನೋಡ್ಕೊಳ್ಳೋದಕ್ಕೆ ಅಂತಾನೆ ಹಳೇ ಕೇಸ್ನಲ್ಲಿ ಮತ್ತೆ ಅರೆಸ್ಟ್ ಆಗೋಕೆ ಕಂಪ್ಲೀಟ್ ಆಗಿ ಪ್ಲಾನ್ ಅನ್ನ ಅಥವಾ ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಆತ ಹೋದ್ರೆ ಎಲ್ಲ ಒಂದ್ ಕಡೆ ನಮ್ಮ ಹುಡುಗರೇ ನೋಡ್ಕೊಂಡಂಗೆ ಆಗುತ್ತೆ ದರ್ಶನ್ನ ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಸೈಕಲ್ ರವಿ ಕೂಡ ಒಂದ್ ಕಡೆ ಪ್ಲಾನ್ ಮಾಡ್ಕೊಂಡಿದ್ರೆ, ಇಬ್ಬರ ನಡುವೆ ಕೂಡ ವಿಲ್ಸನ್ ಗಾರ್ಡನ್ ನಾಗ ಹಾಗೆ ಸೈಕಲ್ ರವಿ ಇಬ್ಬರ ನಡುವೆ ಕೂಡ ಸಾಕಷ್ಟು ಪೈಪೋಟಿ ನಡೀತಾ ಇದೆ. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.